ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಹೈ ಪ್ರೋಟೀನ್ ಅನ್ನು ಹೊಂದಿರುವಂತಹ ಈ ಸ್ನ್ಯಾಕ್ಸ್ ರೆಸಿಪಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ರಿಗೂ ಇದರ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಯಾವಾಗಲಾದರೂ ಚಿಕ್ಕ ಹಸಿವಿಗೆ ಏನಾದರೂ ಹೊಟ್ಟೆ ಸಿಗ್ತಾ ಇರುತ್ತೆ ಅಥವಾ ಮಕ್ಕಳ ಶಾರ್ಟ್ ಬ್ರೇಕಿಗಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು. ಚಾಕ್ಲೇಟ್ ಸ್ನ್ಯಾಕ್ಸ್ ಏನಾದರೂ ತಿಂತಾ ಇರ್ತಾರೆ ಮಕ್ಕಳು, ಚಿಪ್ಸ್ ಅದು ಇದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಆರೋಗ್ಯಕರವಾಗಿ ನಾನು ಸ್ನ್ಯಾಕ್ಸನ್ನು ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಏನಂದರೆ ಕಮಲದ ಬೀಜ ಅಥವಾ ಮಕ್ಕಾನ ಅಂತ ಹೇಳ್ತಾರಲ್ಲ, ಆ ಮಕ್ಕಾನ ನಾನು ತೊಗೊಂಡಿದ್ದೀನಿ ಒಂದು ಪ್ಯಾಕೆಟಲ್ಲಿ ನೋಡಿ. ಸೊ ಈಗ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿದ್ದೀನಿ. ಸೊ ಅದು ಬಿಸಿ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ತೋರಿಸ್ತೀನಿ. ಇದು ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟಾಗಿ ನಾವು ಈ ರೀತಿ ಮಾಡಿದರೆ ದೊಡ್ಡವರೇನೋ ನಾವು ಇದು ಆರೋಗ್ಯಕವಾಗಿ ಇರುತ್ತೆ, ಹೆಲ್ದಿಯಾಗಿರುತ್ತೆ ಅಂತ ತಿಂತೀವಿ. ಬಟ್ ಮಕ್ಕಳು ಇದು ಹೆಚ್ಚಾಗಿ ತಿನ್ನಲ್ಲ. ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಸೊ ಈಗ ನಾನು ಇದನ್ನು ಒಂದು ಮಕ್ಕಾನಂದು ಪ್ಯಾಕೆಟಲ್ಲಿ ಇತ್ತಲ್ವ, ಸೊ ಕಡಾಯಿಲಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಅಂದರೆ ಎಷ್ಟೇ ದಿನ ಇಟ್ಟರೂ ಕೂಡ ಇದು ಹಾಳಾಗಲ್ಲ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ತಿನ್ಲಿಕ್ಕೆ ಕೂಡ ತುಂಬ ಖುಷಿ ಅನಿಸುತ್ತೆ ಕ್ರಿಸ್ಪಿಯಾಗಿರೋದ್ರಿಂದ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ನಾನು ಇದನ್ನು ಹುರ್ಕೊಂಡು ಈಗ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ. ಇದನ್ನು ಶುಗರ್ ಇದ್ದವರು ಟೀ ಟೈಮ್ ಸ್ನ್ಯಾಕ್ಸಿಗೆ ಇದು 100% ಪರ್ಫೆಕ್ಟ್. ಇದನ್ನು ಹಾಗೆ ಫ್ರೈ ಮಾಡ್ಕೊಂಡು ಅಂದರೆ ಹುರ್ಕೊಂಡು ತಿನ್ಕೋಬೋದು. ಸೊ ಈಗ ಅದೇ ಕಡೆಯಲ್ಲಿ ಒಂದು ಕಪ್ಪಲ್ಲಿ ನಾನು ಸ್ಮಾಲ್ ಕಪ್ಪಲ್ಲಿ ನಾನು ಏನು ತೊಗೊಂಡಿದ್ರೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ, ಅದು ವಿಂಟರ್ ಸೀಸನಲ್ಲಿ ಚಳಿಗಾಲದಲ್ಲಂತೂ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ಕೂಡ ಮಿಸ್ ಮಾಡಿದೆ, ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಹುರಿದ್ಬಿಟ್ಟು ನೋಡಿ, ಸೌಂಡ್ ಬಂತು ಚಟ್ಪಟ ಅನ್ಬೇಕು. ಹುರಿದ ನಂತರ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ಸೇಮ್ ಅದೇ ಬಟ್ಲಲ್ಲಿ ನಾನು ಶೇಂಗಾನ ತೊಗೊಂಡಿದ್ದೀನಿ. ಶೇಂಗಾ ಕೂಡ ಹುರ್ಕೊಂಡ್ಬಿಟ್ಟು ನಾನು ಲೋ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಕ್ರಂಚಿಯಾಗಿರಬೇಕು ತಿನ್ನುವಾಗ. ಸೊ ಅದನ್ನು ಕೂಡ ನಾನು ಹುರ್ಕೊಂಡು ಸೈಡಲ್ಲಿ ತೆಗೆದಿಟ್ಟಿದ್ದೀನಿ. ಎಲ್ಲವೂ ಡ್ರೈ ರೋಸ್ಟೇ ಮಾಡ್ಕೋಬೇಕು. ಈಗ ಅದೇ ಕಡೆಯಲ್ಲಿ ನಾನು ಏನಂದರೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಏನು ಶೇಂಗಾ ಮತ್ತು ಇದು ತೊಗೊಂಡ್ವಲ್ಲ ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ನೀರು ಹಾಕ್ಕೋಬೇಕು. ಜಾಸ್ತಿ ಎಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ನೀರು ಹಾಕ್ಕೊಂಡು ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕು. ಅಂದರೆ ನೀರಿನಂಶ ಎಲ್ಲ ಹೋಗಿ ತಿಕ್ಕಾಗಿ ಬರಬೇಕು ಅದು. ಯಾವಾಗ ಪಾಕ ಗಟ್ಟಿ ಆಗುತ್ತಲ್ವ, ನಾನು ತೋರಿಸ್ತೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ, ಅದು ಆಗ್ತಾ ಇರಲಿ. ಆವಾಗ ಚೆಕ್ ಮಾಡ್ತಾ ಇರಬೇಕು. ಈಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಶೇಂಗಾನ ಹಾಕ್ಕೊಂಡಿದ್ದೀನಿ. ಶೇಂಗಾ ಹಾಕ್ಕೊಂಡು ಸಿಪ್ಪೆ ತೆಗ್ದಿಲ್ಲ, ನಾನು ಸಿಪ್ಪೆ ತೆಗಿದೇನೆ ನಾನು ಶೇಂಗಾನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಏನು ಬೆಲ್ಲ ಹಾಕಿದ್ನಲ್ಲ ಅದು ಕೂಡ ಚೆಕ್ ಮಾಡ್ತಾ ಇರ್ತೀನಿ ನೋಡಿ. ಈ ರೀತಿಯಾಗಿ ಶೇಂಗಾನ ತರಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಎಳ್ಳು ಕೂಡ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಪಾಕ ಆಗಬೇಕು. ಎಲ್ಲ ನೀರಿನಂಶ ಹೋದ್ಮೇಲೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಏನಾಗುತ್ತಂದರೆ ಬೇಗ ಈ ಪಾಕ ಗಟ್ಟಿ ಆಗಲ್ಲ. ಹಾಗಾಗಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೆಳಗಿಳಿಸಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಎಲ್ಲ ಕರೆಕ್ಟಾಗಿ ಅದಕ್ಕೆ ಹೊಂದ್ಕೋಬೇಕು. ಈಗ ಏನಂದರೆ ಬಿಸಿ ಇರುವಾಗಲೇ ತಣ್ಣಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಬಿಸಿ ಇರುವಾಗಲೇ ಮಕ್ಕಾನ ನಾವು ಹುರಿದ್ಬಿಟ್ಟಿಟ್ಟಿದ್ವಲ್ವ, ಸೊ ಇದನ್ನು ಕಮಲದ ಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಮಿಕ್ಸ್ ಮಾಡ್ತಾ ಈಗ ಎಳ್ಳನ್ನು ಕೂಡ ಹುರಿದಿದಂಥ ಎಳ್ಳು ಅದನ್ನು ಕೂಡ ಹಾಕ್ಕೋಬೇಕು. ಬಿಸಿ ಇರುವಾಗಲೇ ಹಾಕ್ಕೋಬೇಕು. ಹಾಗೆ ಅದನ್ನು ಮಿಕ್ಸ್ ಮಾಡ್ತಾ ಏನಂದರೆ ಶೇಂಗಾ ಬೀಜ ನಾವು ಗ್ರೈಂಡ್ ಮಾಡಿಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಬಿಸಿ ಇರುವಾಗಲೇ ಈ ರೀತಿಯಾಗಿ ಬೇಗನೆ ಅದು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಎಳ್ಳು ಶೇಂಗಾ ಎಲ್ಲನೂ ಈಕ್ವಲ್ ಆಗಿ ಅದು ಹೀರ್ಕೊಳ್ಳುತ್ತೆ. ಅಂದರೆ ಹೀರ್ಕೊಳ್ಳಲ್ಲ, ಅದು ಮೇಲೆ ಒಂದು ಕೋಟಿಂಗ್ ಬರುತ್ತೆ. ಆವಾಗ ತಿನ್ನುವಾಗ ಆ ಬೆಲ್ಲದ ಜೊತೆ ಎಳ್ಳು ಶೇಂಗಾ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಮೇಲೆ ಸಿಹಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ಇದು ಸ್ವಲ್ಪ ಬೆಚ್ಚಗಿದೆ, ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ. ಸ್ವಲ್ಪ ಏನಾದರೂ ಉಳಿದಿರುತ್ತಲ್ವ ಕೆಳಗಡೆ, ಏನಂದರೆ ಎಳ್ಳು ಮತ್ತು ಶೇಂಗದ್ದು ಪೌಡ್ರು, ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡಿ. ಸೊ ನೋಡಿ ಈ ರೀತಿಯಾಗಿ ನೋಡಿ ಈ ಮಕ್ಕಾನ ಮೇಲೆ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ. ಸೊ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ. ತಿಂಗಳಗಟ್ಟಲೆ ಇಟ್ಟರೂ ಕೂಡ ಹಾಳಾಗಲ್ಲ. ಯಾರಾದರೂ ಗೆಸ್ಟ್ ಬಂದರೂ ಕೊಡ್ಬೋದು, ಅಥವಾ ಮಕ್ಕಳಿಗೆ ಏನಾದರೂ ಚಾಕ್ಲೇಟ್ ಚಿಪ್ಸ್ ಅಂತ ಏನಾದರೂ ಕೇಳಿದರೆ ಅದನ್ನೆಲ್ಲ ಕೊಡೋಕೆ ಹೋಗ್ಬಿಟ್ಟು ಈ ರೀತಿ ಆರೋಗ್ಯಕರವಾದ ಸ್ನ್ಯಾಕ್ಸನ್ನು ಕೊಡಿ. ಮತ್ತು ಆಫೀಸಿಂದ ಬಂದರೆ ಹಸ್ಬೆಂಡ್ ಅವ್ರಿಗೆ ಕೂಡ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಆಗುತ್ತೆ.
ಏನಂತೀರಾ? ಆರೋಗ್ಯಕರವಾದ ಈ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಬಿಟ್ಟು ನಿಮ್ಗೆ ಯಾವಾಗ ಬೇಕೋ ಆವಾಗ ಏನಾದರೂ ಚಿಕ್ಕ ಹಸಿವು ಆಗ್ತಾ ಇರುತ್ತೆ, ಏನಾದರೂ ತಿನ್ಬೇಕಂತ ಅನಿಸಿದರೆ ಇದನ್ನು ತಿನ್ನಿ, ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.